ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಎಲ್ಲರಿಗೂ ಕೂಡ 19ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತದೆ ಎನ್ನುವಂಥ ಮಾಹಿತಿಯನ್ನು ನಾನು ಬೆಳಗಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೇನೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಮೊದಲನೇ ಹಂತದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ 19ನೇ ಕಂತಿನ ಹಣ ಬಿಡುಗಡೆ ಆಗಲಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ತಿಳಿಸಿಕೊಡ್ತಾ ಹೋಗ್ತೇನೆ. ಸ್ನೇಹಿತರೆ, ಅದರ ಜೊತೆಗೆ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎರಡನೇ ಹಂತದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತದೆ, ಅದರ ಜೊತೆಗೆ ಮೂರನೇ ಹಂತದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತದೆ ಅನ್ನುವಂಥ 3 ಇಂಪಾರ್ಟೆಂಟ್ ಮಾಹಿತಿಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೇನೆ. ಸ್ನೇಹಿತರೆ, ಅದರ ಜೊತೆಗೆ 19ನೇ ಕಂತಿನ ಹಣವು ಕೂಡ ಯಾವಾಗ ಬಿಡುಗಡೆ ಆಗ್ತದೆ ಅನ್ನುವಂಥ ಒಂದು ಪ್ರಾಬಬಲ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಆ ಒಂದು ದಿನಾಂಕದ ಬಗ್ಗೆಯೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ತಿಳಿಸಿಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಆಲ್ 18ನೇ ಕಂತಿನ ಹಣ ಜಮಾ ಆಗಿ 1-2 ದಿನಗಳ ಕಳೆಯುತ್ತಾ ಬಂತು ಸ್ನೇಹಿತರೆ. ಅದಾದ ನಂತರ ಒಂದು ವಾರದ ಒಳಗೆ ನಿಮಗೆಲ್ಲರಿಗೂ ಕೂಡ ಮತ್ತೆ 19ನೇ ಕಂತಿನ ಹಣ ಬಿಡುಗಡೆ ಮಾಡಲು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ನಮ್ಮ ಮುಖ್ಯಮಂತ್ರಿ ಆಗಿರುವಂಥ CM ಸಿದ್ದರಾಮಯ್ಯ ಆಗಿರ್ಬೋದು, ನಮ್ಮ DCM DK ಶಿವಕುಮಾರ್ ಅವರು ಕೂಡ ಆಗಿರ್ಬೋದು, ಎಲ್ಲರೂ ಕೂಡ ಚರ್ಚೆ ಮಾಡಿಕೊಂಡು ಈಗಾಗಲೇ ನಮ್ಮ ಹಣಕಾಸು ಇಲಾಖೆಯಿಂದಲೂ ಕೂಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ ಹಣ ಟ್ರಾನ್ಸ್ಫರ್ ಆಗಿದೆ ಸ್ನೇಹಿತರೆ. ನಿಯರ್ಲಿ 2400 ಕೋಟಿಯಷ್ಟು ಎಲ್ಲರಿಗೂ ಕೂಡ ಹಣ ಜಮಾ ಆಗಿದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಮಾಹಿತಿ ಕೂಡ ಬಂದಿದೆ. ಇದು ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿಗೆ ಸಂಬಂಧಪಟ್ಟಂಥ ಮಾಹಿತಿ. ಅದು ಯಾವಾಗ ಬಿಡುಗಡೆ ಆಗ್ತದೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಇದೆ ಏಪ್ರಿಲ್ 14 ಸ್ನೇಹಿತರೆ. ಏಪ್ರಿಲ್ 14 ಸೋಮವಾರದಿಂದ ನಿಮ್ಮೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದು 19ನೇ ಕಂತಿನ ಹಣ ಜಮಾ ಆಗಲಿದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಕೂಡ ನಾನು ಬೆಳಗಿನ ವಿಡಿಯೋದಲ್ಲಿ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಯಾರು ಅದನ್ನು ನೋಡಿಲ್ಲ ಹೋಗಿ ನೋಡಿ ಅಂತ ಕೇಳ್ಕೊತಾ ಈ ವಿಡಿಯೋದಲ್ಲಿ ಕೂಡ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಏಪ್ರಿಲ್ 14 ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣ ಜಮಾ ಪ್ರಕ್ರಿಯೆ ಆರಂಭವಾಗುತ್ತದೆ. ಅದಾದ ನಂತರ ಆಲ್ಮೋಸ್ಟ್ ಆಲ್ ಏಪ್ರಿಲ್ 20ರ ತನಕ ನಿಮ್ಮೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣ ಎಲ್ಲರ ಖಾತೆ ಕೂಡ 1,24,25 ಲಕ್ಷ ಏನೇನೆಲ್ಲ ಫಲಾನುಭವಿಗಳು ಇದ್ದಾರೆ ಸ್ನೇಹಿತರೆ, ಅವರೆಲ್ಲರಿಗೂ ಕೂಡ ಜಮಾ ಆಗಬೇಕಂದ್ರೆ ಆಲ್ಮೋಸ್ಟ್ ಆಲ್ ಒಂದು ವಾರ ಆದರೂ ಕೂಡ ಟೈಮ್ ತೆಗೆದುಕೊಳ್ತದೆ ಅಂತಲೇ ಹೇಳ್ಬೋದು. ಇದು ಗೃಹಲಕ್ಷ್ಮಿ ಯೋಜನೆಗೆ 19ನೇ ಕಂತಿಗೆ ಸಂಬಂಧಪಟ್ಟಂಥ ಮಾಹಿತಿ ಸ್ನೇಹಿತರೆ. ಒಟ್ಟಾರೆಯಾಗಿ ಒಂದು 30 ಜಿಲ್ಲೆಗಳ ಪೈಕಿ ಆಲ್ಮೋಸ್ಟ್ ಆಲ್ ಮೊದಲನೇ ಹಂತದಲ್ಲಿ ಒಂದು 10 ಜಿಲ್ಲೆ, ಎರಡನೇ ಹಂತದಲ್ಲಿ ಒಂದು 10 ಜಿಲ್ಲೆ, ಉಳಿದಿರುವಂಥ ಮೂರನೇ ಹಂತದಲ್ಲಿ ಉಳಿದಿರುವಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣ ಜಮಾ ಆಗುವಂಥ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಕೂಡ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ. ಮೊದಲನೇ ಹಂತದಲ್ಲಿ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಮೊದಲನೇ ಹಂತದಲ್ಲಿ ಚಿಕ್ಕಮಗಳೂರು ಆಗಿರ್ಬೋದು ಸ್ನೇಹಿತರೆ, ಶಿವಮೊಗ್ಗ, ಅದರ ಜೊತೆಗೆ ಉಡುಪಿ ಆಗಿರ್ಬೋದು, ಉತ್ತರ ಕನ್ನಡ ಆಗಿರ್ಬೋದು, ದಕ್ಷಿಣ ಕನ್ನಡ, ಮೈಸೂರು, ಅದರ ಜೊತೆಗೆ ನೋಡ್ತಾ ಹೋಗೋದಾದರೆ ಕೊಡಗು, ರಾಮನಗರ, ಅದರ ಜೊತೆಗೆ ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆ ಸ್ನೇಹಿತರೆ. ಈ ಒಂದು ಜಿಲ್ಲೆಗಳಲ್ಲಿ ಮೊದಲನೇ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು 19ನೇ ಕಂತಿನ ಮೊದಲ ಹಂತದಲ್ಲಿ ಈ ಎಲ್ಲ ಜಿಲ್ಲೆಗಳಿಗೆ ಜಮಾ ಆಗಲಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಇನ್ನು ಎರಡನೇ ಹಂತದಲ್ಲಿ ನೋಡ್ತಾ ಹೋಗೋದಾದರೆ ಬೆಳಗಾವಿ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ವಿಜಾಪುರ ಆಗಿರ್ಬೋದು ಸ್ನೇಹಿತರೆ, ಅದರ ಜೊತೆಗೆ ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಗದಗ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಈ ಒಂದು ಎಲ್ಲ ಜಿಲ್ಲೆಗಳಿಗೂ ಕೂಡ ಎರಡನೇ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಆಗಲಿದೆ ಸ್ನೇಹಿತರೆ. ಇದು ಹೊಸದಾಗಿ ಬಂದಿರುವಂಥ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಮೂರನೇ ಹಂತದಲ್ಲಿ ಉಳಿದಿರುವಂಥ ಜಿಲ್ಲೆಗಳಿಗೆ ಎಲ್ಲವೂ ಕೂಡ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಮೂರನೇ ಹಂತದಲ್ಲಿ ಜಮಾ ಆಗಲಿದೆ ಸ್ನೇಹಿತರೆ. ಆಲ್ಮೋಸ್ಟ್ ಅಲ್ಲಿ ಬಳ್ಳಾರಿ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಅದರ ಜೊತೆಗೆ ಕೋಲಾರ ಆಗಿರ್ಬೋದು ಸ್ನೇಹಿತರೆ, ಮತ್ತು ಉಳಿದಿರುವಂತಹ ನಮ್ಮ ಚಿಕ್ಕಮಗಳೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ಹಾವೇರಿ, ಈ ಒಂದು ಉಳಿದಿರುವಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಮೂರನೇ ಹಂತದಲ್ಲಿ ನಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ನಿಮ್ಮೆಲ್ಲರ ಖಾತೆಯು ಕೂಡ ಸದ್ಯ ಜಮಾ ಆಗಲಿದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಮಾಹಿತಿ ಈಗ ನಮ್ಮ ಚಾನಲ್ಗೆ ಸಿಕ್ಕಿದೆ ಸ್ನೇಹಿತರೆ. ತುಂಬಾ ಒಂದು ರೀತಿಯಾಗಿ ಎಲ್ಲ ಮಹಿಳೆಯರು ಕೂಡ ಒಂದು ಬಂಪರ್ ಕೊಡುಗೆಯನ್ನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2,000 ರೂಪಾಯಿ 18ನೇ ಕಂತಿನ ಹಣ ಜಮಾ ಆದ ಕೂಡಲೇ
19ನೇ ಕಂತಿನ ಹಣ ಜಮಾ ಮಾಡುವಂಥ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇದು 19ನೇ ಕಂತಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಅಂತ ಹೇಳ್ಬೋದು ಸ್ನೇಹಿತರೆ. ಅದಾದ ನಂತರ ಮಾರ್ಚ್ ತಿಂಗಳ 20ನೇ ಕಂತಿನ ಹಣ ಯಾವಾಗ ಜಮಾ ಮಾಡ್ತಾರೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಇದು ಮೇ ಮೊದಲನೇ ವಾರದಲ್ಲಿ ಎಲ್ಲರಿಗೂ ಕೂಡ ಜಮಾ ಆಗುವಂಥ ಸಾಧ್ಯತೆ ಈಗ ಎಲ್ಲರಿಗೂ ಕೂಡ ಕಂಡು ಬರ್ತಾ ಇದೆ ಸ್ನೇಹಿತರೆ. ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ ನೀವೆಲ್ಲರೂ ಕೂಡ ನೋಡ್ತಾ ಹೋಗೋದಾದರೆ ಮೇನ ಮೊದಲ ವಾರದಲ್ಲಿ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ 2,000 ರೂಪಾಯಿ ಅವರೆಲ್ಲರ ಖಾತೆ ಕೂಡ ಜಮಾ ಆಗುವಂಥ ಸಾಧ್ಯತೆ ಇದೆ. ಇದು ಯಾವುದೇ ರೀತಿಯಾಗಿ ಕನ್ಫರ್ಮ್ ಡೇಟ್ ಅಲ್ಲ ಸ್ನೇಹಿತರೆ, ಅದಕ್ಕೋಸ್ಕರ ಇನ್ನು ಇದು ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. 19ನೇ ಕಂತು ಆದಮೇಲೆ ಕಂಪ್ಲೀಟ್ ಎಲ್ಲರ ಖಾತೆ ಕೂಡ ಜಮಾ ಆದಮೇಲೆ 20ನೇ ಕಂತು ಜಮಾ ಆಗೋದ್ರಿಂದ ಕನ್ಫರ್ಮ್ ಆಗಿ ಡೇಟ್ ಹೇಳಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಇದು ಕೇವಲ ಬಂದಿರುವಂಥ ಒಂದು ನ್ಯೂಸ್ನ ಪ್ರಕಾರ ನಿಮ್ಮ ಜೊತೆಗೆ ನಾನು ಮಾಹಿತಿಯನ್ನು ಹಂಚಿಕೊಂಡಿದ್ದೀನಿ. ಐ ಹೋಪ್ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 19 ಮತ್ತು 20ನೇ ಕಂತಿಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಮಾಹಿತಿ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.